ದಿನಾಂಕ 7/9/2025 ಭಾನುವಾರ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದ ವಿವರ ಏನಂದ್ರೆ, ದೊದ್ದಾನೆಕುಂದಿ ಗ್ರಾಮದ ರೈಲ್ವೆ ಹಳಿ ಬಳಿ ಬೆಳಗ್ಗೆ ಒಂದು ಮೃತದೇಹ ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ. ಆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಒಬ್ಬ ವ್ಯಕ್ತಿ, ಸುಮಾರು ಒಂದು 20 ವರ್ಷದ ವ್ಯಕ್ತಿ, ಹೆಸರು ಇಸ್ಮಾಯಿಲ್ ಅಂತ ಹೇಳಿ, ಈತ ಮೂಲತಃ ಬಿಜಾಪುರದ ನಿವಾಸಿಯಾಗಿದ್ದು ಇಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಗೂಡ್ಸ್ ವಾಹನದ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ. ಮತ್ತೆ ಅಲ್ಲೇ ಒಂದು ಖಾಸಗಿ ಪಿಜಿಯಲ್ಲಿ ಉಳ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಅವರು ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಂತ ಇನ್ನಿತರೆ ಹುಡುಗರು. ಆ ದಿನ ಶನಿವಾರ ಏನೀಗ ಮೃತ ವ್ಯಕ್ತಿ ಮತ್ತು ಆತನ ಸ್ನೇಹಿತರಿಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರು ಆಗುತ್ತೆ ಅವರ ಪಿಜಿಯಲ್ಲೇನೆ. ಆ ಪಿಜಿಯಲ್ಲಿ ಶುರು ಆದಂತ ಜಗಳ, ಅಲ್ಲಿಂದ ಅವರು ಹೊರಗಡೆ ಬಂದು ಅಲ್ಲಿ ರೈಲ್ವೆ ಹಳಿಯ ಬಳಿ ಬಂದು ಮತ್ತೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಯ ಸುಮಾರು ಒಂದು ಬೆಳಗಿನ ಜಾವ 3:15 3:20 ಒಳಗಡೆ ಅವರು ಜಗಳ ಆಡ್ತಿರೋ ಸಂದರ್ಭದಲ್ಲಿ ಹಳಿಯ ಮೇಲೆ ಒಂದು ರೈಲು ಸಂಚರಿಸುವಾಗ ಅವನ ಜೊತೆ ಜಗಳ ಆಡ್ತಿದ್ದಂತ ಇಬ್ರು ಆರೋಪಿಗಳು, ಏನು ಈ ಕೇಸಿನ ಆರೋಪಿಗಳಿದ್ದಾರೆ, ಇವರು ಸಹಿತ ಆ ವ್ಯಕ್ತಿ ಕೆಲಸ ಮಾಡ್ತಿದ್ದಂತ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದವರು, ಮತ್ತೆ ಜೊತೆಗೆ ಒಂದೇ ಪಿಜಿಯ ಒಂದೇ ರೂಮ್ ನಲ್ಲಿ ಉಳ್ಕೊಂಡಿದ್ದಂಥವ್ರು. ಒಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ಶುರು ಆಗುತ್ತೆ. ಜಗಳ ಆಗಿ ಮತ್ತೆ ಆ ರೈಲ್ ಬರುವಂತ ಸಮಯದಲ್ಲಿ ಮೃತ ವ್ಯಕ್ತಿನ ಇಬ್ರು ಸೇರಿ ರೈಲ್ ಮೇಲೆ ಹಳಿ ಮೇಲೆ ತಳ್ತಾರೆ. ಆ ರೈಲ್ ಹೊಡ್ಕೊಂಡು ಆತ ಅಲ್ಲೇ ಹಸು ನಿಲ್ತಾನೆ. ಆ ನಂತರ ಏನು ಮೃತದೇಹ ಇರುತ್ತೆ ಅದನ್ನ ಹಳಿಯ ಹೊರಗಡೆ ಬಿದ್ದಂತ ಮೃತದೇಹನ ಮತ್ತೆ ತಗೊಂಡೋಗಿ ಹಳಿ ಮೇಲೆ ಎಸೆದು ಅಲ್ಲಿಂದ ಅವರು ಪರಾರಿ ಆಗ್ಬಿಡ್ತಾರೆ. ಈ ಸಂಬಂಧ ನಾವು ಇಬ್ರು ಆರೋಪಿಗಳಿದ್ದು, ಇಬ್ಬರಲ್ಲಿ ಒಬ್ಬರನ್ನ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ, ಮತ್ತೊಬ್ಬ ಆರೋಪಿಯ ಹುಡುಕಾಟ ನಡೆದಿದೆ. ರೀಸನ್ ಅಂದ್ರೆ ಏನ್ ಇಬ್ರು ಆರೋಪಿಗಳಿದ್ದಾರೆ, ಈ ಇಬ್ರು ಆರೋಪಿಯಲ್ಲಿ ಒಬ್ಬ ಆರೋಪಿ ಅವನೊಂದು ಹುಡುಗಿಯ ಜೊತೆ ಒಂದು ಇದಿರುತ್ತೆ, ಲವ್ ಇರುತ್ತೆ. ಆ ಸಂಬಂಧ ಅವ್ರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಈಗೇನ್ ಮೃತ ವ್ಯಕ್ತಿ ಇದ್ದಾನೆ ಈತ ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗ್ಬಿಟ್ಟ. ಹುಡುಗಿಯ ನಂಬರ್ ತಗೊಂಡು ಅವ್ರ ಜೊತೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಮಾಡ್ತಿದ್ದ. ಆ ವಿಚಾರಕ್ಕೆ ಇವರ ಮಧ್ಯ ಗಲಾಟೆ ಶುರು ಆಗಿದ್ದು ಅಂತ ಹೇಳಿ ನಮ್ಮ ಪ್ರಾಥಮಿಕ ಹಂತದ ತನಿಖೆಯನ್ನು ತಿಳಿದು ಬಂದಿದೆ. ಇನ್ನು ಡೀಟೈಲ್ ಆಗಿ ಯಾವ ಉದ್ದೇಶದಿಂದನೇ ಕೊಲೆ ಆಯ್ತು ಅಂತ ಡೀಟೈಲ್ ಆಗಿ ತನಿಖೆ ಮುಂದುವರೆಸ ನಾವು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ.